ಸಂಜೆಗೆ ಮಾಡ್ಬೇಕ್ರಿ ಮಮ್ಮಿ. ನೋಡ್ಬೇಕವ ಏನು ಮಾಡ್ತಾರನೆ. ನಾನು ಅಡಿಗೆ ತಂಟೆಗೆ ಹೋಗಂಗ್ಲವ ಈಗ. ಅವ್ರು ಬಂದಾರಲ್ಲ ಸೂಟಿಗೆ, ಅವರೇ ಮಾಡ್ತಾರೆ ಈಗ. ರೆಸ್ಟ್ ನನಗೆ ಫುಲ್. ಹೋ ಬಂದಾರಲ್ರಿ. ಇಷ್ಟು ದಿನ ಮಾಡಿರ್ತೀರಿ, ಮತ್ತು ಈಗ ಬಂದಾಗಾರ ಮಾಡ್ತಾರೆ ತಗೋರಿ. ಮಾಡ್ತಾರವ ಬಂದಾಗ ಏನೇನೇನೋ ಹಚ್ಚಂಗಿಲ್ಲ ಕೆಲಸ. ಹೌದು ಬಿಡ್ರಿ, ಚಲೋ ಇದ್ದಾರೆ ನಿಮ್ಮ ಸೊಸ್ತೆರು. ಗಾಳಿ ಎಷ್ಟು ಬಿಟ್ಟಿತ್ತು ನೋಡಿದಿಲ್ಲ ವಯ್ಯವ, ನಿನ್ನ ರಾತ್ರಿ ದೇವ್ಗಾಳಿ ಬಿಟ್ಟಂಗೆ ಬಿಟ್ಟಿತ್ತು. ನಮ್ಮ ಮನೆ ಮುಂದೆ ಗಿಡ ಅಂತಾರೆ 2 ಮುರಿದು ನೋಡುವ. ಹೌದ್ರಿ ಮಮ್ಮಿ, ಭಾಳ ಗಾಳಿ ಬಿಟ್ಟಿತ್ತು ಬಿಡ್ರಿ. ಏನು ಮಣ್ಣು ರೀ, ಹಾರ್ಕೊಂಡು ಬಂದು ಮನೆ ತುಂಬ ಮಣ್ಣು ಆಗಿಬಿಟ್ಟಿತ್ತು ರೀ. ಒಂದು ಮರ ಬಂತು ನೋಡ್ರಿ ಕಸ ಬೆಳೆದ್ರೆ, ಅಷ್ಟು ಮಣ್ಣಾಗಿತ್ತು. ನಮ್ಮ ಮನೆ ಮುಂದಿದ್ದು ನಾವು ಗಿಡ ಮುರಿತಲ್ರಿ, ಪಾರಿಜಾತ ಗಿಡ. ನಿಮ್ಮ ಗಿಡನೂ ಮುರಿತಾ? ಹೌದವ್ವ, ನೀನು ಅಷ್ಟು ಗಾಳಿನೇ ಬಿಟ್ಟಿತ್ತು. ಲೈಟ್ ಬೇರೆ ಹೋಗ್ಬಿಟ್ಟಿದ್ದು. ನಮ್ಮ ಮಕ್ಕಳು ಅಂಜದ ರೀ. ಮೊದಲೇ ಸುದ್ರಿ ಲೈಟ್ ಕೊಡಾಕ, ಮತ್ತಿಷ್ಟು ನಿನ್ನಂತರ ಗುಡುಗು ಸಿಡ್ಲು ಇದ್ದ ಸಂಬಂಧ ಲೈಟೇ ಹಾಕಿದ್ದಿಲ್ಲ ಎಷ್ಟೊತ್ತನ. ಹೌದವ್ವ, ಬೆಳತ್ತನ ಲೈಟ್ ತೆಗೆದುಬಿಟ್ಟಾರಲ್ಲ, ಹೊರಗೆಲ್ಲ ರಗಡ್ ಗಾಳಿ ಇತ್ತು ಬಿಡು. ಹೊರಗೆ ಹೆಂಗೆ ಮಲ್ಕೋತೀವಿ? ಮನ್ಯಾಗ ಬಗಲ ಮುಚ್ಚಿ ಎಲ್ಲ ಮಾಡಿ ಮಲ್ಕೊಂಡ್ಗಳೇ ಹುಡುಗರು ಮೊದಲೇ ಫ್ಯಾನ್ ಇರಲಿಲ್ಲ, ನಿದ್ದಿನೇ ಹತ್ತಂಗಿಲ್ಲ ಅವಕ್ಕೆ. ಅಳೋದು ಅದು ಮಾಡೋದು ಚಿಡ್ಪುಡ್ಸಾಕತ್ತಿದ್ದು ಬಿಟ್ಟಿದ್ದು. ರಾತ್ರಿ ಬೆಳತಾನ ನಿದ್ದಿನೇ ಮಾಡ್ಲಾರ್ದಂಗೆ ನೀನು. ಹೌದು ನೋಡ್ರಿ ಮಮ್ಮಿ, ಫ್ಯಾನ್ ಇರಲಿಲ್ಲ ನಿದ್ದಿನೇ ಬರಂಗಿಲ್ವ. ಅದೊಂದು ಚೂರು ಹಿಂಗೆ ಸೌಂಡ್ ತಿರುಗ್ತಿರ್ಬೇಕು. ಎಷ್ಟರ ಥಂಡಿ ಇರಲಿರಿ, ಯಾವಾಗೂ ಫ್ಯಾನ್ ಹಚ್ಕೊಂಡೇ ಬಿಟ್ಟಿರ್ತೀವಿ ನೋಡ್ರಿ ನಾವಂತಾನು. ಹೌದವ್ವ, ಈಗಿನವ್ರು ಫ್ಯಾನಿಗೆ ಅಷ್ಟು ಇದಾಗಿಬಿಟ್ಟಿರ್ತಾರೆ ನೋಡು. ಮೊದ್ಲಿನವ್ರು ಹೆಂಗೆ ಮಾಡ್ತಿದ್ದಿರ್ಬೇಕು ಕೇಳು. ಲೈಟ್ ಸೈದಿರ್ತದಿಲ್ಲ ಅವಾಗ, ಚುಮ್ಮನ ಹಚ್ಕೊಂಡು ಎಲ್ಲ ಕೆಲಸ ಮಾಡ್ತಿದ್ರು. ಅವ್ರು ಹೆಂಗೆ ಇದು ಆಗಿರ್ಬೇಕು. ಈಗಿನವ್ರಿಗೆ ಒಂದು 2 ತಾಸು ಲೈಟ್ ತೆಗೆದ್ರಂದ್ರೆ ಸಾಕು, ಬೇರಿಗೆ ಅಷ್ಟು ಬೈತಿರ್ತಾರೆ. ಹೌದ್ರಿ ಮಮ್ಮಿ, ಲೈಟ್ ಹೋದು ಅಂದ್ರೆ ಫೋನ್ ಹಚ್ಚದ ನೋಡ್ರಿ ಮೇಲೆ ಬೇರಿಗೆ. ಅವ್ರದ್ದು ಲೈನ್ ಅಷ್ಟು ಬ್ಯೂಜಿ ಬರ್ತಿರ್ತದೆ. ಅಂದ್ರೂ ಬಿಡಂಗಿಲ್ರಿ, ಒಬ್ರಾಗಣ ಒಬ್ರು ಯಾವಾಗ ಕೊಡ್ತೀರಿ ಲೈಟ್ ಅಂತೇಳಿ. ಹಂಗೆ ಲೈಟ್ ಇರಲಿಲ್ಲ ಅಂದ್ರೆ ಹೆಂಗೆ ಬದುಕ್ತಾರ ನಂಗೆ ಅನಿಸ್ಬಿಡ್ತದ್ರಿ ಮಮ್ಮಿ. ಹೌದಮ್ಮ, ಲೈಟ್ ಹೋದಗಣ್ಣೆ ಕಟ್ಟಿ ಕೂತವ್ರು ಲೈಟ್ ಬರ್ತಾನೆ ಒಳಗೆ ಬರಂಗ ನೋಡು ಮಂದಿ. ಈಗ ಏನು ಮಾಡ್ಬೇಕು ಹೇಳ್ರಿ ಮಮ್ಮಿ, ಲೈಟ್ ಹೋಗಿಂದ ಹೆಂಗೆ ಸುಧಾರಿಸ್ತದೆ ಹೇಳ್ರಿ ಮನ್ಯಾಗ. ನಮಗೂ ಏನು ಮಾಡ್ಲಿಕ್ಕೆ ಆಗಲಿಲ್ವ ಕತ್ತಲ್ದಾಗ ಕೆಲಸ. ಏನು ನಡೆಸಿರವ? ಕೂತಿ ನೋಡುವ ಬರ್ರಿ. ಹೆಂಗಿತ್ತ ವೀಣ ನಿಮ್ಮ ಮನೆ ಕಡೆ ಗಾಳಿ? ಏನು ಗಾಳಿ ರೀ ಮಾಮಿ, ಬ್ಯಾಡದ ಸುದ್ದಿ. ನಮ್ಮದು ಗಿಡ ಬಿತ್ರಿ, ಕರಿಬೇವಿನ ಗಿಡ ದಪ್ಪನ ಬಿದ್ದುಬಿಡ್ತು ನೋಡ್ರಿ. ಅಯ್ಯೋ, ಎಲ್ಲರ ಮನೆ ಮುಂದೆ ಗಿಡಗಳು ಬಿದ್ದಂಗೆ ಕಾಣಿಸ್ತಾವ. ಮತ್ತೆ ಎಂಥ ಗಾಳಿ ರೀ ಅದು ಮಾಮಿ. ಹೌದೌದು, ಗಾಳಿ ಭಾಳ ಬಿಟ್ಟೈತೆ ಬಿಡು. ನಮ್ಮ ಮನೆ ಬಾಜುಕಿನ ಮನೆಯು ಮ್ಯಾಲಿವು 2 ಪತ್ರಸನೆ ಹಾರೋದು ನೋಡುವ. ಅವು ಯಾರವರ ಕುತ್ತಿಗೆ ಬಿದ್ದು ಅಂತೇಳಿ ಅವರು ಗಾಬರಿ ಎಷ್ಟಾಗ್ಬಿಟ್ಟಿದ್ರು. ಯಾಕೆ ಬೇರೆದವ್ರ ಮಳಗಿ ಮೇಲೆ ಹೋಗಿ ಬಿದ್ದಿದ್ದು ಅವು. ಏನೋ ಇದ್ದಿದ್ದು ಯಾರಿಗೂ ಏನೂ ತ್ರಾಸ ಅಲ್ವಾ ಪಾಪ. ಅವ್ರು ಏನು ಮಾಡ್ಬೇಕು ನೋಡಿ, ಈಗ 2 ಪತ್ರ ಸಾರೇ ಹೋಗ್ಬಿಟ್ಟು. ಅಯ್ಯೋ, ಯಾಕೆ ಹಂಗಲ್ಲ ಸರಿ ಹಾಕಿದ್ದಿಲ್ಲ ಏನು? ಹೆಂಗೆ ಪತ್ರ ಸಾರಿ ಹೋಗ್ತಾವ? ಹೌದು, ಅವು ಹಳಿವಾಗಿದ್ವಲ್ಲ, ಮೊದಲೇ ಅನ್ಲಿಕ್ಕತ್ತಿದ್ರು ಅವರು. ಪತ್ರ ಲೂಸ್ ಆಗ್ಯವ, ಹೆಂಗೆಲ್ಲ ಹಾಕಿಸ್ಬೇಕು, ಹೊಸವು ಹಾಕಿಸ್ಬೇಕು ಅಂತೇಳಿ. ಈಗೇನು ಬ್ಯಾಸ್ಗೆ ಅದೆಲ್ಲ ಹಂಗೇನು ಆಗ್ತದೆ ಅಂತೇಳಿ ಅಷ್ಟೊಂದು ಕೇರ್ ಮಾಡಲಿಲ್ಲ ಅವರು. ನಿನ್ನೆ ಹಾರೋಗ್ಬಿಟ್ಟು ನೋಡು. ಊರಿಗೆ ಹೋಗಿದ್ದಲ್ಲ ವೀಣಾ, ಯಾವಾಗ ಬಂದಿ? ಏನು ಫಂಕ್ಷನ್ ಇತ್ತು ಊರಾಗ? ನಿನ್ನೆ ಮುಂಜಾನೆ ಬಂದಿರಿ ಮಾಮಿ. ಅಲ್ಲಿ ಒಂದು ಹೊಲ್ದಾಗ ವೆಂಕಟರಮಣ ಗುಡಿ ಇತ್ತು. ಆ ಗುಡಿ ಹಳೇದಾಗಿತ್ತು ರೀ ಭಾಳ. ಅದು 700 ವರ್ಷದ ಹಳೇ ವಿಗ್ರಹ ರೀ ಅದು. ಗುಡಿ ಅವಾಗಿಂದ ಅದು ಪೂರ್ತಿ ಎಲ್ಲ ಬಿದ್ದಂಗಾಗಿ, ಮೂರ್ತಿ ತೆಗ್ಗಿನಾಗಿದ್ದಂಗಾಗಿತ್ತು. ಅದನ್ನು ಒಂದು ಸ್ವಲ್ಪ ಏನರ ಇದು ಮಾಡಬೇಕು ಅಂತಿಕೊಂಡು ನಮ್ಮ ಅಪ್ಪಾರು ಅವರು ಒಂದು 4-5 ಮಂದಿ ಕೂಡಿ ಪ್ಲ್ಯಾನ್ ಮಾಡಿ ಆ ಗುಡಿ ಕಟ್ಸಿದ್ರಿ ರೀ. ಅದಕ್ಕೆ ಅದು ಪ್ರತಿಷ್ಠಾಪನೆ ಇತ್ತು, ಹೋಗಿದ್ವಿ ರೀ. ಹೌದಾ, ಓಪನಿಂಗ್ ಇತ್ತನ? ಅಂದ್ರೆ 2 ದಿನ ಹೋಗಿದ್ದು ಕಾಣಿಸುತ್ತಲ್ಲ. ಹಾಂ, 2 ದಿನ ಹೋಗಿದ್ದೀವಿ ರೀ ಮಾಮಿ. ಅಂದ್ರೆ ಫಸ್ಟ್ನೇ ದಿನ ಕಳಶ ಕುಂಭ ಕಳಶಗಳ ಸಮೇತ ಮೆರವಣಿಗೆ ಜೊತೆನೇ ಹೋಗಿ ಗುಡಿ ಹತ್ರ ಇಟ್ಟು ಹೋಮ ಮಾಡಿದಾರೆ ರೀ. ಮುಂಜಾನೆ ಒಂದು ಗಣ ಹೋಮ ಮಾಡಿಸಿದ್ರು, ಮತ್ತು ಸಾಯಂಕಾಲ ಸುದರ್ಶನ ಹೋಮ ಮಾಡಿದ್ರಿ. ಮೂರ್ತಿಗಳನ್ನ ಜಲದೊಳಗೆ ಇಡ್ಬೇಕಂತಲ್ರಿ, ಜಲದೊಳಗೆ ಇಟ್ರಿ. ಆಮೇಲೆ ಅವನ್ನ ತೆಗೆದು ಒರೆಸಿ ಅಕ್ಕಿ ಒಳಗೆ ಮುಚ್ಚಿಟ್ರಿ. ಹೊಸ ಚಾದರ್ ತಂದು ಅವ್ರ ಮೇಲೆ ದೇವ್ರ ಮೇಲೆ ಹಚ್ಚಿದ್ರಿ. ಅಂದರೆ ಆಂಜನೇಯನ ಮೂರ್ತಿ ಒಂದು ರೀ, ವೆಂಕಟರಮಣ ಮೂರ್ತಿ ಒಂದಿತ್ರಲ್ರಿ, 2 ಮಲಗಿಸಿ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿರ್ಬಿಟ್ರಿ. ಭಾರಿ ಹೇಳಿದ್ರು ಅವ್ರ ಗುರುಗಳು. ಕೆಲವೊಂದು ಏನೇನೋ ನಿಯಮಗಳು ಇರ್ತಾವಂತೇಳಿ ಅಷ್ಟು ಚಂದ ಮಾಡಿದ್ರು ನೋಡ್ರಿ. ಮುಂಜಾನೆ ಮತ್ತು ಬೇರೆ ಹೋಮ ಅದನ್ನು ಮಾಡಿದ್ರಿ. ಮತ್ತು ಗುಡಿಗಳು ಓಪನಿಂಗ್ ಅಂದ್ರೆ ಹಂಗೆ ಅವ, ಪ್ರಾಣ ಪ್ರತಿಷ್ಠಾಪನೆ ಮಾಡ್ಬೇಕಲ್ಲ ಅವಕ್ಕೆಲ್ಲ. ಅಷ್ಟು ನಿಯಮ ನಿತ್ಯಗಳು ಭಾಳ ಇರ್ತಾವ ಅವಕ್ಕೆ. ಹಾಂ ರೀ ಮಾಮಿ, ನಾನು ಅಂದ್ರೆ ಅಂಥವು ಎಲ್ಲಿ ಹೋಗಿದ್ದಿಲ್ಲರಿ, ಅಷ್ಟು ಎಲ್ಲನೂ ನೋಡಿದ್ದಿಲ್ರಿ ನಾನು. ಇಲ್ಲಿ ನಿನ್ನೆ ಹೋದಾಗ ಪೂರ್ಣ ಪ್ರಮಾಣದಾಗ ನೋಡಿದ್ದೆ ನೋಡ್ರಿ, ಹೆಂಗೆ ಮಾಡ್ತಾರ ಏನು ಅಂತೇಳಿ. ಅದ್ರಾಗ ಅವ್ರ ಗುರುಗಳು ಏನು ಮಾಡ್ತಾರಲ್ಲ ಅದ್ರ ಬಗ್ಗೆ ಮಾಹಿತಿ ಕೊಡೋರಿ. ಇದು ಹಿಂಗೆ ಮಾಡ್ತಾರ, ಇದು ಹಿಂಗೆ ಮಾಡಿದ್ರೆ ಹಿಂಗೆ ಆಗ್ತದೆ ಅಂತೇಳಿ ಭಾಳ ಅರ್ಥ ಆಗಂಗೆ ಹೇಳಿದ್ರಿ ಅವರು. ಹೌದಲ್ಲ, ಹಂಗೆ ಹೇಳಿದ್ರಂದ್ರೆ ನಮ್ಮಂಥವ್ರಿಗೆ ನೋಡೋರಿಗೆ ಗೊತ್ತಾಗ್ತದೆ ಏನು ಎದಕ್ಕೆ ಮಾಡ್ತಾರ ಅನ್ನೋದು. ಹಂಗೆ ತಿಳಿಸಿ ಹೇಳೋರು ಇರ್ಬೇಕು ಬಿಡ ಗುರುಗಳು. ನಾನೇನ ಎಷ್ಟು ಚಂದ ಹೇಳಿದ್ರಂದ್ರೆ, ಅವು ಜಲದೊಳಗೆ ಯಾಕೆ ಇಡ್ತಾರಂದ್ರೆ ಕೆಲವೊಂದು ಕಲ್ಲುಗಳು ಸರಿ ಇರಂಗಿಲ್ಲ ಅಂತ. ನೀರೊಳಗಿಟ್ರೆ ಸೀಳು ಚಾನ್ಸಸ್ ಇರ್ತಾವಂತ. ಅದು ಟೆಸ್ಟ್ ಮಾಡೋ ಸಂಬಂಧ ಅದರೊಳಗೆ ಇಡ್ತಾರಂತ. ಆಮೇಲೆ ಅಕ್ಕಿ ಒಳಗೆ ಯಾಕೆ ಮುಚ್ಚಿಡ್ತಾರಂದ್ರೆ ಮೂರ್ತಿಗಳು ಶೈನಿಂಗ್ ಬರ್ತಾವಂತ. ಶಿಲೆಗೆ ಒಂದು ಕಳೆ ಬರ್ತದಂತ, ಅದರ ಸಂಬಂಧ ಅಕ್ಕಿ ಒಳಗೆ ಮುಚ್ಚಿಡ್ತಾರಂತ.
ಹಿಂಗೆಲ್ಲ ಏನೇನೋ ಭಾರಿ ಚಂದ ಹೇಳಿದ್ರು ಬಿಡವ ಅವರು. ನೋಡಿ ಇಷ್ಟೆಲ್ಲ ತಿಳಿಸಿದಾರಲ್ಲ, ಹಂಗೆ ತಿಳಿಸಿ ಹೇಳ್ಬೇಕು ಅಂದ್ರೆ ಚಲೋ. ನೀವೇನು ಎಲ್ಲರೂ ಹೋಗಿದ್ರೇನ ನಿಮ್ಮ ಮನೆಯವ್ರ ಅಕ್ಕ ತಂಗಿರೋರೆಲ್ಲ? ಎಲ್ಲರೂ ಹೋಗಿದ್ವು. ಊರ ಮಂದಿಗೆ ಊಟ ಹಾಕ್ಸಿದ್ರು, ಅಂದ್ರೆ ಅವ್ರಿಗೆ ಬೇರೆ ಮಾಡಿಸಿದ್ರು. ನಾವು ಮಡಿಲಿ ಅಡಿಗೆ ಪೂಜೆ ನೈವೇದ್ಯ ಈ ಕಡೆ ನಾವು ಮಾಡಿದ್ವಿ. ಆ ಕಡೆ ಅಡುಗೆ ಮಾಡಲಿಕ್ಕೆ ಫಸ್ಟ್ನೇ ದಿನ ಅವ್ರು ಬರಲಿಲ್ವ, ಕೈ ಕೊಟ್ಬಿಟ್ರು. ನಾವೇ ಮಾಡೋದು ಅಡುಗೆ. ಆ ಕಡೆ ಓಡಾಡಿ ಅಡುಗೆ ಮಾಡೋದು, ಈ ಕಡೆ ಬಂದು ಹಾಡಾಡೋದು, ಎಲ್ಲ ಕಡೆ ನಾವೇ ಓಡಾಡ್ಬೇಕಲ್ಲ. ಫುಲ್ 2 ದಿನ ಅಷ್ಟು ಓಡಾಡಿದ್ವಿ ನೋಡು. ನೀವೇನೋ ಅಷ್ಟು ಒಗ್ಗಟ್ಟಾಗಿ ಒಂದೊಂದು ಕೆಲಸ ಒಬ್ಬೊಬ್ರು ಹಂಚ್ಕೊಂಡು ಮಾಡಿಬಿಡ್ತೀರಿ. ಇದನ್ನೇ ಅನ್ಸಂಗಿಲ್ಲ ನಿಮಗೆ. ನಕ್ಕೋತ ಆಡ್ಕೋತ ಖುಷಿ ಖುಷಿಯಿಂದ ಕೆಲಸ ಮಾಡೋದು, ಹಾಡಾಡೋದು, ಡ್ಯಾನ್ಸ್ ಮಾಡೋದು ಇಂಥವು ಭಾಳ ನೀವು ಕೂಡಿದ್ರಿ ಅಂದ್ರೆ ಅಲ್ಲ? ಹೌದ್ರಿ ಮಮ್ಮಿ, ಅಲ್ಲಿಯವರು ಹಂಗೆ ಅಂದ್ರಂತ. ಅಲ್ರಿ ನಿಮ್ಮ ಮಕ್ಕಳರ ಏನ್ರಿ ಅಂತೀನಿ ನಾನು. ಗಚ್ಚಿ ಹಾಕಿ ಅಡುಗೆನೂ ಮಾಡ್ತಾರ, ಈ ಕಡೆ ಬಂದು ಹಾಡೂ ಆಡ್ತಾರ, ಇಷ್ಟು ಕಲ್ಲಾಗಿ ಓಡಾಡ್ತಾರ. ಏನ್ರಿ ನೆಲದ ಮೇಲೆ ಕಾಲ ನಿಂದ್ರಲ್ವಲ್ಲ ನಿಮ್ಮ ಮಕ್ಕಳು. ಭಾರಿ ಬಿಡ್ರಿ, ಎಷ್ಟು ಓಡಾಡ್ತಾರ್ರಿ, ನಮಗೆ ನೋಡ್ಲಿಕ್ಕೆ ಆಗೋವಲ್ದು ಅಂದ್ರಂತ ನೋಡ್ರಿ ಊರನ್ನ ಮಂದಿ. ಅಷ್ಟು ಹಚ್ಕೊಂಡು ಮಾಡ್ತೀವಿ ರೀ ಮಮ್ಮಿ, ಏನಿಲ್ಲ ಅನ್ನಂಗಿಲ್ಲ. ನಾವು ಕರೆಯಾಗೋ ಕೆಲಸ ಒಬ್ಬರು ಕೂಡ ಹಂಗಿಲ್ರಿ, ಎಲ್ಲರೂ ಕೆಲಸ ಮಾಡ್ತೀವಿ ನೋಡ್ರಿ. ನಾನು ಎಂಥ ಕೆಲಸ ಬಂದ್ರೂ ಕಿತ್ತು ಹೋಗಿತೀರಿ ಬಿಡವ ನೀವು. ಹೌದ್ರಿ ಮಮ್ಮಿ, ಎಲ್ಲ ಏನೋ ನಮಗೆ ಆಗಂಗಿಲ್ಲ ರೀ. ನಮ್ಮ ಅಕ್ಕರಂದ್ರೂ ಎಲ್ಲ ಕೆಲಸನೂ ಮಾಡೋದು. ಸುತ್ತಮುತ್ತ ಮನೆ ಸುತ್ತಮುತ್ತ ಗಿಡಗಳು ಭಾಳ ಅವಲ್ರಿ ಮನೆ ಹತ್ರ. ಅವು ಏನರ ಒಂದು ಸ್ವಲ್ಪ ಹೊಲಸು ಗಿಲಸು ಆಗಿದ್ದು ಅಂದ್ರೆ ಅವು ಗಿಡ ಕಡಿದು ಮುಳುಗಳನ್ನ ಆ ಕಡೆ ಇಡೋದು ಈ ಕಡೆ ಇಡೋದು ಅಂಥ ಕೆಲಸಗಳೆಲ್ಲ ಹೋದ್ರಂದ್ರೆ ಏನಾರ ಒಂದು ಎಕ್ಸ್ಟ್ರಾ ಕೆಲಸ ಮಾಡೇ ಬರ್ತಾರೆ ಅವ್ರು. ಹೌದೌದು, ನೀವು ಎಲ್ಲ ಕೆಲಸನೂ ಹಂಗೆ ಮಾಡ್ತೀರಿ. ಮತ್ತು ಎಲ್ಲ ಕಡೆ ತಿರುಗಾಡಿರ್ತಿರಲ್ಲ, ಹೆಂಗೆ ಹೋಗ್ತೀರಿ ನೀವು? ಮಧ್ಯಾಹ್ನ ಮಲ್ಕೊಳ್ಳೋದು ಒಂದು ಸ್ವಲ್ಪ ಏನರ ರೆಸ್ಟ್ ಗಿಸ್ಟ್ ತೊಗೋತೀರಿ ಇಲ್ಲ? ನದಿ ದಂಡಿಗೆ ಹೋಗಿರ್ತೀರಿ, ಅಲ್ಲೇ ಹೋಗಿರ್ತೀರಿ, ಇಲ್ಲೇ ಹೋಗಿರ್ತೀರಿ. ಫೋಟೋಗಳು ನೋಡ್ತಿರ್ತೀನಲ್ಲ ಸ್ಟೇಟಸ್ಸು. 2 ದಿನ ಹೋದ್ರೂ 2 ವಾರ ಹೋದ್ರ ಗತೆ ಎಂಜಾಯ್ಮೆಂಟ್ ಮಾಡಿರ್ತೀರವಾ. ಹೌದೌದು, ಹಂಗೆ ಆಗ್ತದೆ ನೋಡು. ಹೋದ್ವಿ ಅಂದ್ರೆ ಕೆಲಸ ಆಗ್ತದೆ. ಕೆಲಸ ಆಗಿ ಬಡ 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 ಮಧ್ಯಾಹ್ನ 12 ಕೆಲಸ ಮುಗಿತಂದ್ರೆ ಕೂಡ ನಮ್ಮಮ್ಮ ಅದೇ ಅಂತಿರ್ತಾ, ಒಂದು ಸ್ವಲ್ಪ ರೆಸ್ಟ್ ತೊಗೋರಿ ಅಂತಿರ್ತಾ. ಇಲ್ಲ, ಮತ್ತೆ ಚಕ್ಕರ್ ಆಡಕ್ಕೆ ಕೊಡು 4 ಆಯ್ತು ಅಂದ್ರೆ ಮತ್ತೆ ಬೇರೆ ಕಡೆ ಹೋಗೋದು, ಎಲ್ಲರ ನದಿಗಾರ ಹೋಗೋದು, ಗುಡಿಗಾರ ಹೋಗೋದು, ಅಲ್ಲಿ ಹರಟಿ ಹೊಡೆಯೋದು, ಹಂಗೆ ಮಾಡೋದು ಹಿಂಗೆ ಮಾಡೋದು. ನೀನು ನೋಡು, ಅಲ್ಲಿ ನದಿ ದಂಡಿಗೆ ಹೋಗಿವಿ, ಅಲ್ಲೊಂದು ಶಿವನ ದೇವಸ್ಥಾನದ ಎಲ್ಲರೂ ಯುವತಿ ಪಟ್ಟ ಹಚ್ಕೊಂಡು ಫೋಟೋ ತೆಗೆಸ್ಕೊಳ್ಳೋದು. ಆ ಥರ ಏನೋ ಒಂಥರ ಎಂಜಾಯ್ಮೆಂಟು ನಮಗೆ. ಅದ್ರಾಗ ಭಾಳ ಮಂದಿ ಆಗಿಬಿಡ್ತೀವಲ್ಲ, ಎಲ್ಲರೂ ಕೂಡಿದ್ವಿ ಅಂದ್ರೆ ಬರೀ ಖುಷಿಯಿಂದ ಇಂಥ ಹರಟಿ ಹೊಡಿದೆ ನೋಡಿ ಏನಾರ ಒಂದು. ಹೌದೌದು, ಅಷ್ಟು ಹಂಗೆ ಇದ್ದೀರಿ ನೋಡಿ ನೀವು. ಜಗಳ ಪಗಳ ಆಡಂಗಿಲ್ಲಲ್ಲ ನೀವು? ಅಪ್ಪ, ಜಗಳ ಆಡಂಗಿಲ್ಲ ರೀ ಮಮ್ಮಿ. ನಮ್ಮಷ್ಟು ಜಗಳಾಡೋರು ಯಾರು ಇಲ್ರಿ. ಎಷ್ಟು ಜಗಾಡ್ತೀವಂದ್ರೆ ಹುತ್ತು ಬಡ್ತು ಅದೇ ಅಂತಿರ್ತಾರೆ ನಮ್ಮ ಊರಿಗೆ. ಅದೇ ಚಿಂತೆ, ಯಾವಾಗ ಜಗಾಡ್ತಾರೆ ಯಾವಾಗ ಕೂಡ್ತಾರೆ ಅಂತೇಳಿ. ಅಷ್ಟು ಜಗಾಡಿದ್ರೂ ಒಂದು ಅರ್ಧ ತಾಸು ಅಷ್ಟೇ ರೀ ಮಮ್ಮಿ. ಮಾತಾಡ್ಬಿಡೋದು, ಮತ್ತು ಯಾಜಿಟೀಜ್ ಆಗಿಬಿಡ್ತೀವಿ ರೀ ನಾವು. ನಾರ್ಮಲ್ಲಾಗಿನೇ ನಾವು ದ್ವೇಷ ಪಾಶ ಅಂತದೇನೂ ಇಲ್ರಿ. ಹೌದಲ್ಲ, ಹಂಗಿರ್ಬೇಕು ಅಂದ್ರೆ ಒಗ್ಗಟ್ಟಿರ್ತದೆ. ನಾವು ಹಂಗೆ ನೋಡ್ರಿ ಮಮ್ಮಿ, ಜಗಾಡಿರ್ತೀವಲ್ರಿ ಅರ್ಧ ತಾಸು ಬಿಟ್ಟು ಅದು ನೆನಪೇ ಇರಂಗಿಲ್ಲ ರೀ ನಮಗೆ. ಅಂದಲ್ಲಿ ಮತ್ತೆಲ್ಲ ಫಂಕ್ಷನ್ನಾಗೂ ನಿಮ್ಮ ದೊಡ್ಡಪ್ಪನ ಮಕ್ಕಳು ನೀವು ಒಟ್ಟ ಬೇರೆ ಬೇರೆ ಅಂತ ಅನ್ಸಂಗೆ ಇಲ್ಲ, ಎಲ್ಲರೂ ನಿಂತು ಮಾಡ್ತೀರಿ ನೋಡಿ ಫಂಕ್ಷನ್ಗಳನ್ನ. ಹೌದು, ನಮಗದು ಭೇದ ಭಾವನೆ ಇಲ್ಲ ನೋಡಿ. ಒಟ್ಟು ದೊಡ್ಡಪ್ಪನ ಮಕ್ಕಳು ಕಾಕನ ಮಕ್ಕಳು ಅನ್ನೋದು ಎಲ್ಲರೂ ಒಂದೇ ಅಂತ ಅನ್ಕೊಂಡ್ಬಿಟ್ಟಿರ್ತೀವಿ ನಾವು. ನೋಡುವ ಮಮ್ಮಿ, ನಾವು ಹೋಗಿ ಬರ್ತೀನಿ ರೀ. ಬರ್ತೈತೆ ಬಂದು ಕೂಡ ಹೋಗಕ್ಕಂತ ಹಿಂಗ್ಯಾಕೆ ಮಾಡ್ತೀನಿ. ಒಳಗೆ ಬರ್ರಿ, ಹೆಂಗಿದ್ರೆ ಇಷ್ಟೊತ್ತನ ವೆಂಕಟರಮಣಂದು ಹೇಳ 1-2 ಹಾಡಾಡಿ ಹೋಗಕ್ಕಂತೀರಂತ. ಮತ್ತೆ ಇಲ್ರಿ ಮಮ್ಮಿ, ಒಳಗೆ ಬರುತ್ತೀರಿ ಈಗ? ಬೆಳತನ ಕುಡ್ಸ್ಕೊಳಂಗಿಲ್ಲ, ಹೋದ ತಕ್ಷಣ 1-2 ಹಾಡಾಡ್ರಿ ಹೋಗ್ಬಿಡ್ರಿ ಅಂತ. ಹಾಡ್ರ ಬಡ ಬಡ ಹಾಡ್ರಿ ಹೋಗ್ಬಿಡಕ್ಕಂತೀರಂತ. ಏನು ಹೇಳಲಿ ತಂಗಿ, ತಿಮ್ಮಯ್ಯನ ಪಾದವನು ಕಂಡೆ. ಏನು ಹೇಳಲಿ ತಂಗಿ, ತಿಮ್ಮಯ್ಯನ ಪಾದವನು ಕಂಡೆ. ಕನಸು ಕಂಡೇನ ಮನದಲ್ಲಿ ಕಳವಳಗೊಂಡೇನ. ಕನಸು ಕಂಡೇನ ಮನದಲ್ಲಿ ಕಳವಳಗೊಂಡೇನ. ಪೊನ್ನದ ಕಡಗನಿಟ್ಟು ತಿಮ್ಮಯ್ಯತ ಪೋಲ್ವನಾಮ ಇಟ್ಟು. ಪೊನ್ನದ ಕಡಗನಿಟ್ಟು ತಿಮ್ಮಯ್ಯತ ಪೋಲ್ವನಾಮವಿಟ್ಟು. ಅಂದೂಗೆ ಘಲುಕೆನುತ ಎನ್ನ ಮುಂದೆ ಬಂದು ನಿಂತಿದ್ದನಲ್ಲೇ. ಅಂದೂಗೆ ಘಲುಕೆನುತ ಎನ್ನ ಮುಂದೆ ಬಂದು ನಿಂತಿದ್ದನಲ್ಲೇ. ಏನು ಹೇಳಲಿ ತಂಗಿ, ತಿಮ್ಮಯ್ಯನ ಪಾದವನು ಕಂಡೆ. ಏನು ಹೇಳಲಿ ತಂಗಿ, ತಿಮ್ಮಯ್ಯನ ಪಾದವನು ಕಂಡೆ. ಮಕರ ಕುಂಡಲನಿಟ್ಟು ತಿಮ್ಮಯ್ಯತ ಕಸ್ತೂರಿ ತಿಲಕನಿಟ್ಟು. ಮಕರ ಕುಂಡಲನಿಟ್ಟು ತಿಮ್ಮಯ್ಯತ
ಕಸ್ತೂರಿ ತಿಲಕನಿಟ್ಟು ಗೆಜ್ಜೆಗಳು ಕೆನುತಾ ಸ್ವಾಮಿತ ಬಂದು ನಿಂತಿದ್ದನಲ್ಲೇ. ಗೆಜ್ಜೆಗಳು ಕೆನುತಾ ಸ್ವಾಮಿತ ಬಂದು ನಿಂತಿದ್ದನಲ್ಲೇ. ಏನು ಹೇಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ. ಏನು ಹೇಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ. ಮುತ್ತಿನ ಪಲ್ಲಕ್ಕಿ ಯತಿಗಳು ಹೊತ್ತು ನಿಂತಿದ್ದರಲ್ಲೇ. ಮುತ್ತಿನ ಪಲ್ಲಕ್ಕಿ ಯತಿಗಳು ಹೊತ್ತು ನಿಂತಿದ್ದರಲ್ಲೇ. ಛತ್ರ ಚಾಮರದಿಂದ ರಂಗಯ್ಯನ ಉತ್ಸವ ಮೂರುತಿಯ. ಛತ್ರ ಚಾಮರದಿಂದ ರಂಗಯ್ಯನ ಉತ್ಸವ ಮೂರುತಿಯ. ಏನು ಹೇಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ. ಏನು ಹೇಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ. ತಾವರೆ ಕಮಲದಲ್ಲಿ ಕೃಷ್ಣಯ್ಯತ ಬಂದು ನಿಂತಿದ್ದನಲ್ಲೇ. ತಾವರೆ ಕಮಲದಲ್ಲಿ ಕೃಷ್ಣಯ್ಯತ ಬಂದು ನಿಂತಿದ್ದನಲ್ಲೇ. ವಾಯು ಬ್ರಹ್ಮಾದಿಗಳು ರಂಗಯ್ಯನ ಸೇವೆಯ ಮಾಡುವರೆ. ವಾಯು ಬ್ರಹ್ಮಾದಿಗಳು ರಂಗಯ್ಯನ ಸೇವೆಯ ಮಾಡುವರೆ. ಏನು ಹೇಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ. ಏನು ಹೇಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ. ನವರತ್ನ ಕೆತ್ತಿಸಿದ ಸ್ವಾಮಿಯನ್ನ ಹೃದಯ ಮಂಟಪದಲ್ಲಿ. ನವರತ್ನ ಕೆತ್ತಿಸಿದ ಸ್ವಾಮಿಯನ್ನ ಹೃದಯ ಮಂಟಪದಲ್ಲಿ. ಸರ್ವಾಭರಣದಿಂದ ಪುರಂದರ ವಿಠಲನ ನೋಡಿದ್ದೇನೆ. ಸರ್ವಾಭರಣದಿಂದ ಪುರಂದರ ವಿಠಲನ ನೋಡಿದ್ದೇನೆ. ಏನು ಹೇಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ. ಏನು ಹೇಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ. ಕನಸು ಕಂಡೇನ ಮನದಲ್ಲಿ ಕಳವಳಗೊಂಡೇನ. ಕನಸು ಕಂಡೇನ ಮನದಲ್ಲಿ ಕಳವಳಗೊಂಡೇನ. ಒಂದು ಹಣಮಪ್ಪನೊಂದು ಆಡ್ರವ. ಇವನಾರೋ ಏನೋ ಎಂದು ದಾಸೀನ ಮಾಡದಲೆನ್ನ. ಇವನಾರೋ ಏನೋ ಎಂದು ದಾಸೀನ ಮಾಡದಲೆನ್ನ. ಪವನ ಸಂಭೂತ ಒಲಿದು ಪವನ ಸಂಭೂತ ಒಲಿದು ಪವನ ಸಂಭೂತ ಒಲಿದು ತವ ಕದಿ ಕಾಯಬೇಕು ಕಾಯಬೇಕು. ಕಪಿಪ ಕಪಿಯಾಜ್ಞೆಯಂತೆ ಕಪಿಲನ ಪತ್ನಿಯನ್ನು. ಕಪಿಪ ಕಪಿಯಾಜ್ಞೆಯಂತೆ ಕಪಿಲನ ಪತ್ನಿಯನ್ನು. ಕಪಿಗಳು ಹುಡುಕಿ ಮಿಡುಕಲು ಕಾಯ್ದೆ ಆಗಲು. ಕಪಿಗಳು ಹುಡುಕಿ ಮಿಡುಕಲು ಕಾಯ್ದೆ ಆಗಲು. ಪವನ ಸಂಭೂತ ಒಲಿದು ಪವನ ಸಂಭೂತ ಒಲಿದು ತವ ಕದಿ ಕಾಯಬೇಕು ಕಾಯಬೇಕು. ಹರಿವೇಷಧರನೇ ನರಹರಿ ಭಕುತಾರ ಪೊರೆವುದಕ್ಕೆ. ಹರಿವೇಷಧರನೇ ನರಹರಿ ಭಕುತಾರ ಪೊರೆವುದಕ್ಕೆ. ಹರಿಯಂತೆ ಒದಗುವೆಯೋ ನೀನು ಹರಿದಾಸನು ನಾನು. ಹರಿಯಂತೆ ಒದಗುವೆಯೋ ನೀನು ಹರಿದಾಸನು ನಾನು. ಪವನ ಸಂಭೂತ ಒಲಿದು ಪವನ ಸಂಭೂತ ಒಲಿದು ತವ ಕದಿ ಕಾಯಬೇಕು ಕಾಯಬೇಕು. ಅಜಸುತನ ಶಾಪದಿಂದ ಅಜಗರನಾದವನ ಪಾದ.
ಅಜಸುತನ ಶಾಪದಿಂದ ಅಜಗರನಾದವನ ಪಾದ ರಜದಿ ಪುನಿತನ ಮಾಡಿದನೇ ಅಜ ಪದವಿಗೆ ಬಹನೆ ರಜದಿ ಪುನಿತನ ಮಾಡಿದನೇ ಅಜ ಪದವಿಗೆ ಬಹನೆ ಪವನ ಸಂಭೂತ ಒಲಿದು ಪವನ ಸಂಭೂತ ಒಲಿದು ತವ ಕದಿ ಕಾಯಬೇಕು ಕಾಯಬೇಕು ಕಲಿಯುಗದಿ ಕವಿಗಳೆಲ್ಲ ಕಲಿಬಾಧೆಯಿಂದ ಬಳಲಿ ಕಲಿಯುಗದಿ ಕವಿಗಳೆಲ್ಲ ಕಲಿಬಾಧೆಯಿಂದ ಬಳಲಿ ಕಲಿವೈರಿ ಮುನಿಯಂದೆನಿಸಿದಿ ಕಲಿಮನವ ಕಳೆದಿ ಕಲಿವೈರಿ ಮುನಿಯಂದೆನಿಸಿದಿ ಕಲಿಮನವ ಕಳೆದಿ ಪವನ ಸಂಭೂತ ಒಲಿದು ಪವನ ಸಂಭೂತ ಒಲಿದು ತವ ಕದಿ ಕಾಯಬೇಕು ಕಾಯಬೇಕು ಗುರು ಪ್ರಾಣೇಶ ವಿಠಲ ಹರಿಪಾರನೆಂಬೋ ಜ್ಞಾನ ಗುರು ಪ್ರಾಣೇಶ ವಿಠಲ ಹರಿಪಾರನೆಂಬೋ ಜ್ಞಾನ ಗುರುಮಧ್ವರಾಯ ಕರುಣಿಸೋ ದುರ್ಮತಿಗಳ ಬಿಡಿಸೋ ಗುರುಮಧ್ವರಾಯ ಕರುಣಿಸೋ ದುರ್ಮತಿಗಳ ಬಿಡಿಸೋ ಪವನ ಸಂಭೂತ ಒಲಿದು ಪವನ ಸಂಭೂತ ಒಲಿದು ತವ ಕದಿ ಕಾಯಬೇಕು ಕಾಯಬೇಕು ಇವನಾರೋ ಏನು ಎಂದು ದಾಸೀನ ಮಾಡದಲೆನ್ನ ಇವನಾರೋ ಏನು ಎಂದು ದಾಸೀನ ಮಾಡದಲೆನ್ನ ಪವನ ಸಂಭೂತ ಒಲಿದು ಪವನ ಸಂಭೂತ ಒಲಿದು ತವ ಕದಿ ಕಾಯಬೇಕು ಕಾಯಬೇಕು ತವ ಕದಿ ಕಾಯಬೇಕು ಕಾಯಬೇಕು ಹಾಡಿದ್ ಚಲೋ ಆಯ್ತವ ಹಿಂಗೆ ಹಾಡಿದ್ರೆ ಮನ್ಸಿಗೆ ಸಮಾಧಾನ ಆಗ್ತದೆ ನನಗೆ ಕುಂಕುಮಸ್ತೀರಿ ಮಮ್ಮಿ ಹೋಗ್ತೀವಿ ನಾವು ಆಯ್ತಾಯ್ತು ಸದ್ಯ ಹಚ್ಚೇ ಬಿಟ್ಟೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ ಹೊಸ್ದಾಗಿ ಯಾರೆಲ್ಲ ಚಾನಲ್ ನೋಡ್ತಿದ್ರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿರಿ ಹಂಗೆ ಬಾಜುಕಿನ ಗಂಟೆ ಠಣ್ ಅಂತ ಹೊಡೀರಿ ನಾ ಮಾಡೋ ವಿಡಿಯೋದ ನೋಟಿಫಿಕೇಶನ್ ಬರ್ತಾವೆ ನಿಮಗೆ ನೀವು ಫಸ್ಟ್ ನೋಡ್ಬೋದು ಎಲ್ಲರಿಗೂ ಧನ್ಯವಾದಗಳು